ಮತ್ತೊಂದು ಪಾದಯಾತ್ರೆ ಶುರು ಆಗ್ತಿದ್ದಾರೆ ಸರ್. ಆ, ಮತ್ತೊಂದು ಪಾದಯಾತ್ರೆ ಶುರು ಮಾಡ್ತಾ ಆ, ಇದ್ದಾರೆ ಪಾರ್ಟಿಲಿ. ಇವರು ನಮ್ಮ ಯತ್ನಾಳ್ ಯತ್ನಾಳ್ ನಿನ್ನೆ ಕರೆದವ್ರ ಆ, ಪಾದಯಾತ್ರೆಗೆ ನಿಮ್ಮನ್ನ ಕರೆಸಿದ್ರ? ನಾವು ಕರೀಲಿ ಬಿಡಿ, ನಮ್ಮ ಯಾತ್ರೆ ನಡೀತಲೇ ಇರ್ತದೆ ಅಲ್ಲಿ. ನಮ್ಮನ್ನೇ ಅವ್ನು ಕರಿಬೇಕು. ಈ ಪಾದಯಾತ್ರೆ ಪರ್ಟಿಕ್ಯುಲರ್ ವಾಲ್ಮೀಕಿ ಹಗರಣದ ಪಾದಯಾತ್ರೆ ಇಲ್ಲ, ವಾಲ್ಮೀಕಿ ಹಗರಣದ ದೊಡ್ಡ ಕೇಸರಿ ಅದು. ನಾವು ಎಲ್ರಿಗೂ ಕತೆ ಸುಮ್ಮನೆ ಅದನ್ನೆಲ್ಲ ಯಾರೂ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಅದನ್ಯಾರು ಇದೇನಾಗಿದೆ, ಕರೆಕ್ಟಾಗಿ ಪ್ರೆಸೆಂಟ್ ಆಗ್ತಾಯಿಲ್ಲ ಕೇಸ್ಗಳು. ಯಾರು ನಮ್ಮ ಎಲ್ಲ ಪಾರ್ಟಿಯವ್ರೂ, ಎಲ್ಲ ಪಾರ್ಟಿ ಲೀಡರ್ಸ್ಗಳನ್ನು ಕೂಡ ಐದರ್ ದಿ ಮೂಡ ಆರ್ ದಿ ವಾಲ್ಮೀಕಿ, ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ಪ್ರಾಪರ್ಲಿ, ಎಫೆಕ್ಟಿವ್ಲಿ. ಎಫೆಕ್ಟಿವ್ ಆಗಂತ ಪಾದಯಾತ್ರೆ ಭಾಗವಹಿಸ್ತೀರ ಯಾರು ಮಾಡೋರದ? ಅಯ್ಯೋ, ಅವ್ರ ನೇತೃತ್ವದಲ್ಲಿ ಈಗಾಗಲೇ ಅವರೆಲ್ಲ ಒಂದು ಗ್ರೂಪ್ ಆಗಿದ್ದಾರೆ ಸರ್. ಈಗ ನೋಡ್ರಿ ಸರ್, ಈಗ ನಿಮ್ಮ ಪಕ್ಷದ ಶಾಸಕರು ಬಿ.ಪಿ. ಹರೀಶ್ ಅವರು ವಿಜೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸರ್. ಬಿಜೆಪಿ ಶಾಸಕರೇ, ಯಾಕಂದ್ರೆ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಇಂದ ಗೆದ್ದಿದ್ದಾರೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ರಾಜೀನಾಮೆ ಕೊಟ್ಟು ಗೆದ್ದು ಬರ್ಲಿ ಅಂತ ಹೇಳ್ತಿದ್ದಾರೆ ಸರ್ ನಿಮ್ಮ ಪಕ್ಷದ ಶಾಸಕರೇ. ಅಲ್ಲದೇನು ತಪ್ಪೇನಿಲ್ಲ ಅಲ್ಲಿ. ಈಗ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಒಬ್ಬನಿಗೊಬ್ಬನು ಅಡ್ಜಸ್ಟ್ ಮಾಡ್ಕೊಂಡೇ ಬರೋದಿಲ್ಲ. ಎಲ್ಲ ಪಾರ್ಟಿಯವರು ಅಷ್ಟೇ ನೋಡಿ. ಈಗ ಸುಮ್ಮನೆ ಈಗ ನಾವು ಜನನ ಫೂಲ್ ಮಾಡ್ತಾ ಇದ್ದಾರೆ, ಜನನ ಫೂಲ್ ಮಾಡ್ತಾರೆ ಮೂರು ಪಾರ್ಟಿಯವರು. ಅದಲ್ಲ, ಬೇಕಿಲ್ಲ. ಯಾಕೆ ಬೇಕು? ಅಲ್ಲಪ್ಪ, ನೀವು ಜನಕ್ಕೆ ಏನು ಬೇಕು ಕೊಡ್ರಯ್ಯ ಅಂದರೆ ಇವರೇ ಒಬ್ಬೊಬ್ಬ ನನ್ನ ಕಡೆ ನೋ ಅಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ತಪ್ಪಲ್ವೋ ಅಥವಾ ರಾಜೀನಾಮೆ ಕೇಳ್ತಿರೋ ತಪ್ಪಲ್ವೋ? ಎಲ್ಲ ತಪ್ಪೆ. ಅಲ್ಲ ರೀ, ನಾನು ಕೇಳೋದೀಗ, ದಿಸ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್. ಅಯ್ಯೋ ರಾಮ್ನೆ, ಕುಮಾರಸ್ವಾಮಿಯವರು ಸಿ ಎಮ್ ಆಗಿದ್ದು. ಕುಮಾರಸ್ವಾಮಿಯು ಇವತ್ತು ಯೂನಿಯನ್ ಗೌರ್ಮೆಂಟ್ ಮಿನಿಸ್ಟರ್, ಆಯಿತಾ? ಆಮೇಲೆ ಯಡಿಯೂರಪ್ಪನವರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದವರು. ದೇ ನೋ ಏನಿದೆ ಅಂತ. ಯಾರಾದರೂ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ರಾಜೀನಾಮೆ ಈ ಥರ ಕೇಳಿ ಯಾವಾಗ ನಾವು ಕೇಳೋದು? ಏನಾದರೂ ಕೂಡ ಯಾವುದಾದ್ರೂ ಕೋರ್ಟಲ್ಲಿ ಇಲ್ಲ ಇದೆಲ್ಲ ಪೂರ ತಪ್ಪು ಮಾಡಿದ್ದಾರೆ ಅಂತ ಆದಾಗ ಕೇಳೋಣ. ಏನಿಲ್ವೇ ಹೋಲಿ ಇಷ್ಟೆಲ್ಲ ನೋಡಿ ಯಾವ ಪಾರ್ಟಿಯವನ್ನಾದರೂ ಪಿ ಎಲ್ ಹಾಕಿದ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಲ್ಲ. ಇದೆಲ್ಲ ಏನು ತೋರಿಸ್ತಂತೆ? ಇಟ್ಸ್ ಆಲ್ ಅಡ್ಜಸ್ಟ್ಮೆಂಟ್. ಸುಮ್ಮನೆ ಜನರ ಕಣ್ಣಿಗೆ ಮಣ್ಣೆರಚೋ ಕಥೆ ಆಗ್ತಾ ಇದ್ದಿಲ್ಲ. ಜನದ ಕಣ್ಣಿಗೆ ಮಣ್ಣೆರಚೋ ಕೆಲಸ ಇವರು.